ಇಷ್ಟೆಲ್ಲ ಚಾಲೆಂಜಸ್‌ಗಳ ಮಧ್ಯೆ ಟೀಮಲ್ಲಿ ಒಬ್ಬೊಬ್ಬರೇ ಕಣ್ಮರೆ ಆಗ್ತಾ ಇದ್ರು. ಆ ಸುದ್ದಿ ಕೇಳಿ ಬರ್ತಾ ಇತ್ತು. ಆ ಸವಾಲನ್ನ ಎಷ್ಟು ಕಷ್ಟಪಟ್ಟು ಎದುರಿಸಿದ್ರಿ ತಾವು? ಅಂದ್ರೆ ಅದ್ಯಾವುದು ನಮ್ಮ ಸಿನಿಮಾ ಸೆಟ್ಟಲ್ಲಿ ಆಗಿರೋವಂಥದ್ದಲ್ಲ. ಸಿನಿಮಾ ಸೆಟ್ಟಲ್ಲಿ ನಡೆದಿರೋವಂಥದ್ದಲ್ಲ. ಸೊ ಸಮ್ ಟೈಮ್ ಏನಾಗುತ್ತೆ ಅಂದರೆ ಸುಮ್ಮನೆ ಒಂದಿಷ್ಟು ಸುದ್ದಿಗಳಾಗುತ್ತೆ. ಗಾಳಿ ಸುದ್ದಿಗಳು. ಈಗ ಅಂದರೆ ಬೇರೆ ಸಿನಿಮಾ ಸೆಟ್ಗಳಲ್ಲೂ ಚಿಕ್ಕ ಪುಟ್ಟದ್ದೇನಾದರೂ ಆಗುತ್ತೆ. ಬಟ್ ಕಾಂತಾರ ಅಂತ ಬಂದಾಗ ಸ್ವಲ್ಪ ದೊಡ್ಡ ನ್ಯೂಸ್ ಆಗ್ತಿತ್ತು, ಎಲ್ಲ ಕಡೆ ಇರ್ತಾ ಇತ್ತು. ನಾವು ಹೋದಾಗೆಲ್ಲ ಎಲ್ಲರೂ ಕೇಳ್ತಿದ್ರು. ನಾವು ನಮಗೆ ಗೊತ್ತಿಲ್ಲ, ನಾವು ಅದನ್ನ ನ್ಯೂಸಲ್ಲೇ ನೋಡಿರೋದು ಥರದಲ್ಲಿ ಆಗ್ತಾ ಇತ್ತು ಸಮ್ ಟೈಮ್. ಬಿಕಾಸ್ ಅಂದರೆ ಫ್ಯೂ ಥಿಂಗ್ ಬಟ್ ಏನೇ ಇದ್ರು ಕಾಕತಾಳಿ ಅನ್ನೋ ತರ ಇದ್ರೂ ಎಲ್ಲೋ ಒಂದ್ ಕಡೆ ಅದನ್ನ ಹಾಗೆಲ್ಲ ಇತ್ತು. ನಾವು ಎಲ್ಲರಿಗೂ ಒಂದೇ ಮೋಟಿವ್ ಇದ್ದಿದ್ದು ಕೆಲಸ. ತುಂಬ ಆನೆಸ್ಟಾಗಿ ಕೆಲಸ ಮಾಡ್ತಾ ಇದ್ವಿ, ಕೆಲಸ ಮಾಡ್ಕೊಂಡು ಹೋಗೋಣ ಅಂತ ಅಷ್ಟೇ. ಅದು ಡಿಸ್ಟರ್ಬೆನ್ಸ್ ಅಂತ ಅನ್ನೋ ತರ ಆಗಿಲ್ಲ ನಿಮ್ಗೆ? ಅಲ್ಲ, ಡಿಸ್ಟರ್ಬೆನ್ಸ್ ಅಂದರೆ ಈ ಥರದ್ದೇನೋ ಇನ್ಸಿಡೆಂಟ್ಗಳಾದ ಯಾರಿಗೆ ಆದರೂ ಖಂಡಿತ ನೋವಾಗುತ್ತೆ. ಬಟ್ ಅಂದರೆ ಸಿನಿಮಾ ಅದು ಬೇರೆ ಬೇರೆ ಥರದ್ದಲ್ಲ. ಅಂದರೆ ಸಿನಿಮಾ ಸೆಟ್ಟಲ್ಲೇ ಏನೋ ಆಯಿತು, ಅಂದರೆ ಶೂಟಿಂಗ್ ಮಾಡಬೇಕಾದ್ರೆ ಆಯಿತು, ಈ ಥರದ್ದೆಲ್ಲ ಆದಾಗ ಅದು ಸತ್ಯ ಅಲ್ವಲ್ಲ. ಹಾಗೆ ಶೂಟಿಂಗ್ ಸೆಟ್ಟಲ್ಲೇನು ಇನ್ಸಿಡೆಂಟ್ಗಳಾಗಿದೆ, ಇಲ್ಲ ಅಂತಲ್ಲ, ಚಿಕ್ಕ ಪುಟ್ಟದ್ದೆಲ್ಲ. ಬಟ್ ಯಾರಿಗೂ ಏನೂ ಆಗಿಲ್ಲ. ಎಲ್ಲರೂ ತುಂಬ ಸೇಫಾಗಿ ಆರಾಮಾಗಿ ಆಚೆ ಬಂದಿದ್ದಾರೆ. ಆ್ಯಕ್ಷನ್ ಸೀಕ್ವೆನ್ಸ್ಗಳು ಮಾಡ್ತಾ ಆಗಿರ್ಬೋದು, ಚಿಕ್ಕ ಪುಟ್ಟದೇನಾದರೂ ಸ್ಮಾಲ್ ಆಕ್ಸಿಡೆಂಟ್ಸ್ ಇರುತ್ತೆ. ಬಟ್ ಎಲ್ಲರೂ ಆರಾಮಾಗಿ ಬಂದಿದ್ದಾರೆ. ಇದು ಸುಮ್ಮನೆ ಅದೇನೇನೋ ವಿಷಯಗಳಿಗೆ ಏನೋ ಲಿಂಕ್ ಆಗೋಯ್ತು ಅದು.